ಓದುತ್ತಿರುವ ವಿದ್ಯಾರ್ಥಿಗಳು ನಾವೆಲ್ಲರೂ ಇಂದು ಕ್ಯಾಲ್ಮಾರ ಸಂಘದ ಪರವಾಗಿ ನಮ್ಮ ಪ್ರದರ್ಶನವನ್ನು ನೀಡುತ್ತಿದ್ದೇವೆ. ನಮ್ಮ ಪ್ರದರ್ಶನವು ನಮ್ಮ ಹಿರಿಯರು ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹ ಒಂದು ಗಣಿತದ ಪ್ರಸಂಗವಾಗಿದೆ. ಈ ಗಣಿತದ ಪ್ರಸಂಗದಲ್ಲಿ ನಾವು ಸತ್ಯವಾನ್ ಸಾವಿತ್ರಿಯ ಪಾತ್ರವನ್ನು ಆಯ್ದುಕೊಂಡಿದ್ದೇವೆ. ಭಾರತದ ಸಂಸ್ಕೃತಿಯಲ್ಲಿ ಪತ್ನಿಯು ಹೇಗೆ ಪತಿಯ ಸೇವೆಯಲ್ಲಿ ಮುಕ್ತಿಯನ್ನು ಕಾಣುತ್ತಾಳೆ ಹಾಗೂ ಪತಿಯನ್ನು ಯಮನಿಂದ ಹೇಗೆ ರಕ್ಷಿಸಿಕೊಂಡು ಬರುತ್ತಾಳೆ ಎಂಬುದನ್ನು ತೋರಿಸುವುದೇ ನಮ್ಮ ಕಥಾಸಂಗ್ರಹದ ಮುಖ್ಯ ಉದ್ದೇಶವಾಗಿದೆ. ಅದರಂತೆಯೇ ಈ ಗಣಿತದ ಪ್ರಸಂಗವು ಇತ್ತೀಚಿನ ದಿನಗಳಲ್ಲಿ ಅಳಿಯುತ್ತಿದೆ. ಇದನ್ನು ಎದುರಿಸುವುದೇ ನಮ್ಮ ಈ ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಸಂಬಂಧಿಸಿ. ರಾಜ ಐಶ್ವಪತಿ ಮದ್ರ ದೇಶದ ರಾಜ ಇವನು ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಸಕಲ ಸಂತೋಷದಿಂದ ಇದ್ದನು. ಇವನಿಗೆ ಅಪಾರ ಸೈನಿಕ ಸಂಪತ್ತು ಎಲ್ಲವೂ ಇದ್ದರೂ ಸಹ ಮನಸ್ಸಿನಲ್ಲಿ ಒಂದೇ ಚಿಂತೆ, ಏನೆಂದರೆ ಮದುವೆಯಾಗಿ ಹಲವಾರು ವರ್ಷಗಳನ್ನು ಕಳೆದರೂ ಕೂಡ ನನಗೆ ಸಂತಾನ ಪ್ರಾಪ್ತಿಯಾಗಿರುವುದಿಲ್ಲ. ಆದ್ದರಿಂದ ಈ ರಾಜನು ನಾರಾಯಣ ಮೊರೆಯನ್ನು ಹೋಗುತ್ತಾನೆ. ಲಕ್ಷ್ಮಿ ಯಾಗಾದಿಗಳನ್ನು ಮಾಡುವುದರ ಮೂಲಕ ಹಾಗೂ ನಾರಾಯಣನ ಪ್ರಾರ್ಥನೆಯಿಂದ ತೇಜೋ ಸಂಪನ್ನಳಾದ ಕೀರ್ತಿವಂತರಾದ ಒಬ್ಬ ಕನ್ಯೆಯನ್ನು ಪಡೆಯುತ್ತಾನೆ. ಅವಳೇ ಸತಿ ಸಾವಿತ್ರಿ. ವಿವಾಹ ವಯಸ್ಕಳಾದ ಸಾವಿತ್ರಿಗೆ ತಂದೆಯು ವರವನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಆದರೆ ಸಾವಿತ್ರಿಗೆ ಸರಿ ಸಮಾನವಾದ ಗಂಡು ಸಿಗುವುದೇ ಇಲ್ಲ. ಅತಿ ಚದುವೆಯು ಶಶಿವದನೆ, ಅತಿ ಚದುವೆಯು ಶಶಿವದನೆ, ಇದಗತಿ ಶ್ರೀಗಳು ರತಿನಮನೆ, ಇದಗತಿ ಶ್ರೀಗಳು ರತಿನಮನೆ, ಅತಿ ಚದುವೆಯು ಶಶಿವದನೆ. ಗೌರಿಗೆ ಬುದ್ಧಿನೇ ಇಲ್ಲ. ಸ್ವತಿ ಕುಲಾನಿ ಕರುಣೆ ವಿಲಾಸಿ ಅನಂತ ವಿರಾಗಿ ವಿಲಕ್ಷಣೆ, ವಿಲಾಸಿ ಅನಂತ ವಿರಾಗಿ ವಿಲಕ್ಷಣೆ, ಜಲರು ಭಯೋಚನೆ, ಜಲರು ಭಯೋಚನೆ, ಜಲಲಕ್ಷ್ಮಿಯೇ ಗತಿ ಚಂದುವೆಯು ಶಶಿವದನೆ, ಅತಿ ಚಂದುವೆಯು ಶಶಿವದನೆ. ಅತ್ಯಂತ ಸುಂದರ ಸುಗುಣ ಸದ್ಗುಣಳಾದಂತಹ ಸಾವಿತ್ರಿಯನ್ನು ನೋಡಲು ಬಂದಂತಹ ವರನು ಯಾರೂ ಕೂಡ ಆಕೆಯನ್ನು ಒಪ್ಪುವುದಿಲ್ಲ. ಏಕೆಂದರೆ ಆಕೆಯ ಸದ್ಗುಣಗಳಿಗೆ ಹೊಂದುವಂತಹ ವ್ಯಕ್ತಿತ್ವ ನಮ್ಮಲ್ಲಿಲ್ಲ. ನಾವು ಆಕೆಗೆ ಖರೀದ ಮಾಡಬಲ್ಲ. ಆದ್ದರಿಂದ ಆಕೆಗೆ ನೀವು ಬೇರೆ ಯಾವುದಾದರೂ ಗಂಡನ್ನು ನೋಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಈಗ ಐಶ್ವಪತಿ ರಾಜನಿಗೆ ಮಗಳ ಮದುವೆಯೇ ಚಿಂತೆ. ಒಂದು ದಿನ ಐಶ್ವಪತಿ ರಾಜನು ಮಗಳನ್ನು ಕರೆದು ಹೇಳುತ್ತಾನೆ, ಮಗಳೇ, ಸರಿಯಾದ ವಯಸ್ಸಿನಲ್ಲಿ ಮಗಳಿಗೆ ಮದುವೆ ಮಾಡತಕ್ಕಂತೆ ತಂದೆ ತೀರಿದ ಮೇಲೆ ತಾಯಿಯನ್ನು ಕಾಪಾಡದ ಮಕ್ಕಳು ಇಲ್ಲಿಂದ ಹೋಗ್ರಿ ಮುಂದಲ್ಲ. ಕೊನೆಗೆ ಸಾವಿತ್ರಿಗೆ ತಂದೆಯು ಹೇಳುತ್ತಾನೆ, ಮಗಳೇ, ನಿನಗೆ ಬೇಕಾದಂತವರನ್ನು ನೀನೇ ಹುಡುಕಿಕೋ, ಬೇಡದ ಮನಸ್ಸಿನಿಂದ ಸತಿ ಸಾವಿತ್ರಿಯು ತನ್ನ ಸ್ವಯಂವರಕ್ಕಾಗಿ ಹೊರಟಿದ್ದಾಳೆ. ಆದರೆ ಮನಸ್ಸಿನಲ್ಲಿ ಏನೋ ದೂರ. ತಂದೆಯನ್ನು ಹೇಗೆ ಬಿಟ್ಟು ಹೋಗುವುದು? ಇತ್ತ ಕಡೆಗೆ ಐಶ್ವಪತಿ ರಾಜನಿಗೂ ತನ್ನ ಮಗಳಿಗೆ ಸರಿಯಾದ ವರನನ್ನು ಹುಡುಕಲಾಗಲಿಲ್ಲ ಎಂಬ ದೂರ. ಹೀಗೆಯೇ ಸಾವಿತ್ರಿಯು ತಾನು ಹೊರಟ ಯಾತ್ರೆಯಲ್ಲಿ ಒಂದು ದಿನ ಮಧುವನಕ್ಕೆ ಪ್ರವೇಶಿಸುತ್ತಾಳೆ. ಆ ಮಧುವನದಲ್ಲಿ ಆಕೆಯು ಶಾಲ್ವ ದೇಶದ ಯುವರಾಜನಾದ ಸತ್ಯವಾನನನ್ನು ನೋಡುತ್ತಾಳೆ. ನೋಡುತ್ತಲೇ ಆಕೆಗೆ ಅನಿಸುತ್ತದೆ, ನನ್ನ ಪತಿ ಅಂದರೆ ಹೀಗೆಯೇ ಇರಬೇಕು. ನಾನು ನಿಶ್ಚಯ ಮಾಡಿಕೊಂಡಿದ್ದೇನೆ, ಇದನ್ನೇ
ನೀನು ಆಯ್ಕೆ ಮಾಡಿಕೊಂಡಿರುವುದು ಒಬ್ಬ ಸುಂದರಾದ ಅಂಬಣ್ಣನಲ್ಲಿ. ಆದರೆ ಈತನು ಶಿರಾಯು. ನೀನು ಮದುವೆಯಾದ ಒಂದು ವರ್ಷದಲ್ಲಿಯೇ ಈತನು ಸಾವನ್ನಪ್ಪುತ್ತಾನೆ. ಬೇಡ ಮಗಳೇ ಬೇಡ, ನೀನು ಬೇರೆಯವರನ್ನು ಹುಡುಕಿಕೋ ಎಂದು ಆ ಮುನಿಯು ಹೇಳುತ್ತಾನೆ. ಆದರೂ ಸಾವಿತ್ರಿಯು ದೃಢ ನಿರ್ಧಾರವನ್ನು ಮಾಡಿ ನಿಶ್ಚಿತ ಮನಸ್ಸಿನಿಂದ ಹೇಳುತ್ತಾಳೆ, ಅಲ್ಪಾಯುವಾಗಲಿ दीर्घायुयागली। जो भी इधर से घूमता है ना, स्पेशली गौरी उधर से जाने के लिए बोल, हर बार उधर से क्या करके क्या फ़ायदा, बोल दो ना उधर उधर जाओ उधर जाओ उधर लोगों को बोल दो। तेरे पास आज भी फोटोज है हमारे इसके वगैरह कामत वगैरह है तो थोड़ा बेच है क्यों तो रिश्ते का वो कुछ तो बना रहे हैं। मुझे वो चाहिए कौन वीडियो बनाया बोल के। तो डांस नहीं किया आज ಸಾವಿತ್ರಿಗೆ ಈಗಾಗಲೇ ತಿಳಿದಿದೆ. ಏನೆಂದರೆ ಮದುವೆಯಾದ ಒಂದು ವರ್ಷದಲ್ಲಿ ಆಕೆ ಗಂಡನಿಗೆ ಮರಣ ಸಂಭವಿಸುತ್ತದೆ. ಹೀಗಾಗಿ ಆಕೆಯು ಆತನ ರಕ್ಷಣೆಯನ್ನು ನಿಲ್ಲುತ್ತಾಳೆ. ಅವನು ಹೋದಲ್ಲೆಲ್ಲ ಹೋಗಿ ಅವನು ಕುಳಿತಲ್ಲೆಲ್ಲ ಕುಳಿತು ಅವನ ರಕ್ಷಣೆಯನ್ನು ಮಾಡುತ್ತಾಳೆ. ಹೀಗೆ ಒಂದು ವರ್ಷ ಮುಗಿಯುತ್ತಾ ಬಂದಿದೆ. ಸಾವಿತ್ರಿಯು ಮೃತ್ಯುಂಜಯನ ಪ್ರಾರ್ಥನೆಯಲ್ಲಿ ತೊಡಗಿದ್ದಾಳೆ. ದಿನದಿನವೂ ಸಾವಿತ್ರಿಗೆ ತನ್ನ ಗಂಡನ ರಕ್ಷಣೆ ಮಾಡುವ ಚಿಂತೆಯೇ ಇದೆ. ಹಾಗೆಯೇ ದಿನದಿನವೂ ಆಕೆ ತನ್ನ ಪ್ರಾರ್ಥನೆಯಲ್ಲಿ ಹೆಚ್ಚುತ್ತಾ ಹೋಗುತ್ತಿದ್ದಾಳೆ. ಇನ್ನು ಬರೀ 3 ದಿನಗಳು ಮಾತ್ರ ಉಳಿದಿವೆ. ಇವಳ ತಪಗಳು ಮುನ್ನಡೆದಿವೆ. ಅಂದು ಕೊನೆಯ ದಿನ. ಸಾವಿತ್ರಿಗೆ ರಾತ್ರಿ ನಿದ್ರೆಯೇ ಬಾರದು. ಜಾಗರಣೆಯನ್ನು ಕುಳಿತ ಸಾವಿತ್ರಿಯು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡುತ್ತಿದ್ದಾಳೆ. ಭಾಸ್ಕರ ಉದಯಿಸದಿರು ಭಾಸ್ಕರ ಉದಯಿಸದಿರು ಉದಯಿಸದಿರು ಕಾಡದಂತೆ ಮಾಡು ಸಹಾಯ ಈ ನರಿಗೊಲಿದು ನೋಡು ಬರು ಪ್ರೇಮ ಸಾವಿತ್ರಿಯು ಸೂರ್ಯದೇವನಲ್ಲಿ ಪ್ರಾರ್ಥಿಸುತ್ತಿದ್ದಾಳೆ. ಸೂರ್ಯದೇವನೇ, ನೀನಿಂದು ಮುಳುಗಲೇ ಬೇಡ, ಮತ್ತೆ ನಾಳೆ ಉದಯಿಸಲೇ ಬೇಡ. ಒಂದು ವೇಳೆ ನೀನೇನಾದರೂ ಇಂದು ಮುಳುಗಿ ನಾಳೆ ಉದಯಿಸಿದರೆ ನಾಳೆ ನನ್ನ ಗಂಡನಿಗೆ ಕೊನೆಯಿಲ್ಲ. ಆತನೇನಾದರೂ ಮರಣ ಹೊಂದಿದರೆ ನಾನು ನನ್ನ ಕುಂಕುಮ ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತೇನೆ. ಬೇಡ ಸೂರ್ಯದೇವ ಬೇಡ, ನೀನು ಮುಳುಗಲಿರು ಎಂದು ಭಾಸ್ಕರನಲ್ಲಿ ಬೇಡಿಕೊಳ್ಳುತ್ತಿದ್ದಾಳೆ. ಆದರೆ ಈ ವೇಳೆ ಸತ್ಯವಾನನಿಗೆ ಏನೂ ತಿಳಿಯದು. ಆದರೂ ಎಂದಿನಂತೆ ಮುಂಜಾನೆ ಎದ್ದು ಪಟ್ಟಿಗೆ ಸಂಗ್ರಹಕ್ಕಾಗಿ ಹೊರಡುತ್ತಿದ್ದಾಳೆ. ಹೊರಗೆ ಬಂದು ಸತ್ಯವಾನನು ನಾಡಿದ್ದು ಕಟ್ಟಿಗೆ ತಂದು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಸಾವಿತ್ರಿಯು ಅದನ್ನು ಕಳುಹಿಸುತ್ತಿದ್ದಾಳೆ. ಆದರೂ ಮನಸ್ಸಿನಲ್ಲಿ ಏನೋ ಕೂಡ ಕಡೆಗೆ ಪ್ರಾಣಿ ಬೇಡವೇ ಬೇಡ ಎಂದು ಆಲೋಚನೆ ಹೊರಟು ಹೋಗುತ್ತಾಳೆ. ಹೀಗೆಯೇ ಇಬ್ಬರು ಕಾಡಿನಲ್ಲಿ ಹೋಗುವಾಗ ಸತ್ಯವಾನನು ಸಾವಿತ್ರಿಗೆ ಪ್ರಾಣಿ ಪಕ್ಷಿಗಳ ವೈಭವವನ್ನು ತೋರಿಸುತ್ತಿದ್ದಾನೆ. ಆ ಕಪ್ಪಾದ ಮೋಡಗಳನ್ನು ನೋಡು, ಆ ಕಡೆ ಬೆಳ್ಳಗಿರುವ ಮೇಘಗಳನ್ನು ನೋಡು. ಆ ಮೋಡ ಈಕೆಗೆ ತಳಮಳ. ಮೋಡಗಳು ಯಮನ ವಾಹನದಂತೆ ಕಾಣುತ್ತಿವೆ. ಆದರೂ ಗಂಡನ ಸಮಾಧಾನಕ್ಕಾಗಿ ಕುಸಿನಗೆಯನ್ನು ನೀಡುತ್ತಾಳೆ. ಅಷ್ಟೇ ಮನಸ್ಸಿನಲ್ಲಿ ತಳಮಳ. ಹೀಗೆಯೇ ಹೋಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಸತ್ಯವಾಣ ಹೇಳುತ್ತಾನೆ, ಅಯ್ಯೋ ಸಾವಿತ್ರಿ, ತಲೆನೋವು ಆರಂಭವಾಗಿದೆ. ಕೂಡಲೇ ಸತ್ಯವಾಣರು ಜಲಕ್ಕೆ ಕುಸಿಯುತ್ತಾಳೆ. ಜಲಕ್ಕೆ ಕುಸಿದ ಸತ್ಯವಾಣನ ತಲೆಯನ್ನು ನಿಯಮಿಸುತ್ತಾ ಸಾವಿತ್ರಿಯು ದೇವರ ಪ್ರಾರ್ಥನೆಯಲ್ಲಿ ತೊಡಗಿದ್ದಾಳೆ. ಹೀಗೆಯೇ ಹಿಂದೆ ಬಿರುಗಾಳಿ ಬೀಸುತ್ತದೆ. ಏನಿ ಬಿರುಗಾಳಿ ವಿಚಿತ್ರವಾಗಿ
ಸಂಭವಿಸುತ್ತಿದೆ ಎಂದು ಸಾವಿತ್ರಿಯು ಹಾಗೆಯೇ ನೋಡುತ್ತಾಳೆ. ಮುಂದೆ ಒಂದು ದೈತ್ಯಾಕಾರದ ಆಕೃತಿ ಬಂದು ನಿಂತಿದೆ. ಹಾಗೆಯೇ 7 ಕಿವಿಗಳು ಕೂಡಲೇ ಆತನು ಹೇಳುತ್ತಾನೆ, ಸಾವಿತ್ರಿ, ನಾನು ಯಾರಿಗೂ ಮಾಡುವುದಿಲ್ಲ. ನೀನು ಈ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಪತಿವ್ರತೆ. ನಿನ್ನಲ್ಲಿ ಮಾತ್ರ ನಾನು ಕಾಣಿಸುತ್ತೇನೆ ಹಾಗೂ ನನ್ನ ಮಾತು ನಿನಗೆ ಮಾತ್ರ ಕೇಳಿಸುತ್ತದೆ ಎಂದು ಹೇಳುತ್ತಾನೆ. ಆಗ ಸಾವಿತ್ರಿಗೆ ತಿಳಿಯುತ್ತದೆ ಬಂದವನು ಬೇರಾರುವಲ್ಲ, ಯಮರಾಜ ಎಂದು. ಹಾಗೆಯೇ ಯಮರಾಜನನ್ನು ನೋಡುತ್ತಲೇ ಇದ್ದಾಳೆ. ಹೀಗೆಯೇ ನೋಡುತ್ತಿದ್ದಂತೆ ಯಮರಾಜನು ತನ್ನ ಪಾಶವನ್ನು ಸತ್ಯವಾಣನ ಮೇಲೆ ಎಸೆದು ಬಿಡುತ್ತಾನೆ. ಆಗ ಸತ್ಯವಾಣನಿಗೆ ತನ್ನ 72 ಸಹಸ್ರ ನಾಡಿಗಳಿಂದ ಪ್ರಾಣ ಕಿತ್ತು ಹೋದಂತಾಗುತ್ತದೆ. ಹೀಗೆಯೇ ಯಮರಾಜನು ತನ್ನ ಪಾಶವನ್ನು ಹಿಡಿದುಕೊಂಡು ಇನ್ನೇನು ಹೋಗುತ್ತಿದ್ದಾನೆ. ಆದರೆ ಅದರ ಭಾರವು ಬರಲಾಗಿದೆ. ನಿಧಾನವಾಗಿ ಯಮರಾಜನು ಹಿಂದೆ ತಿರುಗಿ ನೋಡುತ್ತಾನೆ. ಅವನಿಗೆ ಆಶ್ಚರ್ಯ ಏನೆಂದರೆ ತನ್ನ ಪತಿಯ ಪ್ರಾಣದ ಹಿಂದೆಯೇ ತನ್ನ ದೇಹವನ್ನು ಕರೆದು ಬರುತ್ತಿರುವ ಸಾವಿತ್ರಿಯನ್ನು ಕಂಡು ಹೇಳುತ್ತಾನೆ, ಮಗಳೇ ಸಾವಿತ್ರಿ, ಯಾಕೆ ಬರುತ್ತೀಯಮ್ಮ ನಮ್ಮ ಜೊತೆ? ಬೇಡಮ್ಮ, ಬೇಡ. ನೀನು ಬಹಳ ವೈಭೋಗಗಳನ್ನು ಈ ಭೂಮಿಯಲ್ಲಿ ಅನುಭವಿಸಬೇಕಾಗಿದೆ. ಬೇಡ, ನೀನು ಬರಬೇಡ, ಹೋಗು. ಆಗ ಸಾವಿತ್ರಿಯು ಹೇಳುತ್ತಾರೆ, ಇಲ್ಲ ತಂದೆ, ನನ್ನ ಪತಿ ಎಲ್ಲಿರುತ್ತಾನೋ ಅಲ್ಲಿರುವುದು ನನ್ನ ಧರ್ಮ. ಅದೇ ನ್ಯಾಯವಲ್ಲವೇ? ನನ್ನ ಪತಿ ಹಿಂದೆ ನಾನು ಬರುವುದರಲ್ಲಿ ತಪ್ಪೇನಿದೆ? ನಾನು ಬರುತ್ತೇನೆ. ಅವನು ಎಲ್ಲಿರುತ್ತಾನೋ ನಾನು ಅಲ್ಲೇ ಇರುತ್ತೇನೆ. ಆಗ ಯಮರಾಜನು ಹೇಳುತ್ತಾನೆ, ಬರಬೇಡ ಮಗಳೇ, ನೀನು ಪೂರ್ಣಾಯುಷಿ, ಇನ್ನೂ ಬದುಕ ಬಾಳಿ ಬೇಕಾದವಳು. ಯಾಕೆ ಬರ್ತೀಯ? ನೀನು ಏನು ಕೇಳಿದರೂ ಕೊಡುತ್ತೇನೆ, ಕೇಳು ಎಂದು ಕೇಳುತ್ತಾನೆ. ಆಗ ಸಾವಿತ್ರಿಯು ಅಂದಳು, ಯಮಧರ್ಮರಾಜ, ನೀನು ಎಂತಹ ದಯಾಳು. ನಿನ್ನನ್ನು ನೋಡಿ ಈ ಜಗತ್ತೇ ಗದರುತ್ತಿದೆ. ಆದರೆ ನೀನು ನಾನು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುತ್ತಿದ್ದೀಯ. ನನ್ನ ಮಾವಚಿರಿಗೆ ಕಣ್ಣಿಲ್ಲ, ಅವರಿಗೆ ದೃಷ್ಟಿ ಬರುವಂತೆ ಕರುಣಿಸು. ಕಳೆದು ಹೋದ ರಾಜ್ಯವು ಮರಳಿ ದೊರಕುವಂತೆ ಮಾಡು ಎಂದು ಕೇಳುತ್ತಾಳೆ. ಆಗ ಯಮರಾಜನು, ನಿಸ್ವಾರ್ಥವಾದ ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಿಕೊಡುತ್ತೇನೆ. ನೀನು ಕೇಳಿದ ಹಾಗೆಯೇ ನಿನ್ನ ಮಾವನಿಗೆ ಕಣ್ಣು ಕೊಡುತ್ತೇನೆ, ಹಾಗೆಯೇ ರಾಜ್ಯವನ್ನೂ ಕೊಡುತ್ತೇನೆ. ಹೋಗು, ಸುಖವಾಗಿ ಮಾಡು ಎಂದು ಹೇಳಿ ಯಮರಾಜನು ಮತ್ತೆ ಸತ್ಯವಾಣನ ಪಾಶವನ್ನು ಹಿಡಿದುಕೊಂಡು ಮುಂದೆ ಬರುತ್ತಾನೆ. ಹಾಗೆಯೇ ಹೋಗುತ್ತಿರಬೇಕಾದರೆ ಮತ್ತೆ ಹಬ್ಬವು ಪ್ರಾರಂಭವಾಯಿತು. ನಿಧಾನವಾಗಿ ಹಿಂದೆ ತಿರುಗಿ ನೋಡುತ್ತಾನೆ. ಮತ್ತೆ ಸಾವಿತ್ರಿಯ ಪ್ರಾಣ ಸತ್ಯವಾಣನಿಗಿಂತಲೂ ಮುಂದೆಯೇ ಇದೆ. ಆ ನಂತರ ಯಮರಾಜನು ಕೇಳುತ್ತಾನೆ, ಮಗಳೇ, ಇನ್ನೂ ಯಾಕೆ ಬರುತ್ತಿದ್ದೀಯ? ನಿನಗೆ ಇನ್ನೇನಾದರೂ ಅಪೇಕ್ಷೆ ಕೇಳು. ಸಾವಿತ್ರಿ ಹೇಳುತ್ತಾನೆ, ತಂದೆ, ನಾನು ಒಬ್ಬಳೇ ಮಗಳು. ನನ್ನ ತಂದೆಗೆ ಉತ್ತರಾಧಿಕಾರದ ಚಿಂತೆ ಕಾಡುತ್ತಿದೆ ಎನ್ನುತ್ತಿದ್ದಂತೆಯೇ ಯಮರಾಜನು, ಆಯಿತು, ನಿನ್ನ ತಂದೆಗೆ ಸಕಲ ಬಾಹ್ಯ ಭೋಗಗಳನ್ನು ನೀಡುತ್ತೇನೆ. ಅವರೆಲ್ಲರೂ ಸುಖದಿಂದ ಬಾಳುವಂತಾಗಲಿ, ತದಾಸ್ತು ಎಂದು ವರವನ್ನು ನೀಡುತ್ತಾಳೆ. ಮತ್ತೆ ಅವನು ಸತ್ಯವಾಣನ ಪಾಶವನ್ನು ಹಿಡಿದುಕೊಂಡು ಹಾಗೆಯೇ ಯಮಲೋಕಕ್ಕೆ ತೆರಳುತ್ತಿದ್ದಾನೆ. ಮುಂದೆ ಒಂದೆರಡು ಹೆಜ್ಜೆ ಹೋಗುತ್ತಿದ್ದಂತೆ ಮತ್ತೆ ಹಗ್ಗವು ಪ್ರಾರಂಭವಾಯಿತು. ಹಿಂದೆ ತಿರುಗಿ ನೋಡುತ್ತಿದ್ದಾನೆ. ಮತ್ತೆ ಸಾವಿತ್ರಿಯ ಪ್ರಾಣವು ಅಲ್ಲೇ ಇದೆ. ಕೂಡಲೇ ಯಮರಾಜನು, ಮಗಳೇ, ನಿನಗೆ ಇನ್ನೇನಾದರೂ ಅಪೇಕ್ಷೆ ಇದೆ? ಮತ್ತೇಕೆ ಹಿಂಬಾಲಿಸುತ್ತಿರುವೆ? ಆಗ ಸಾವಿತ್ರಿಯು ಹೇಳುತ್ತಾಳೆ, ನಿತ್ಯ ಸುಮಂಗಲಿ ಎನಿಸು, ಮತ್ತೆ ಸುತರ ಶತಶತೋಳುಗೊಳಿಸು, ಮೃಗಗಳಿಗಿಂತ ಮಾತನ್ನು ಉಳಿಸು. ಹೇ ಧರ್ಮಕ, ನಿತ್ಯ ಸುಮಂಗಲೇ ಎನಿಸು, ನನ್ನ ಮಾಂಗಲ್ಯ ಭಾಗ್ಯವನ್ನು ನನಗೆ ಉಳಿಸು, ನನ್ನ ಪತಿಯನ್ನು ನನಗೆ ಕರುಣಿಸು, ನನ್ನ ಗಂಡನನ್ನು ಬದುಕಿಸು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಈಕೆಯ ಪಾತಿವ್ರತ್ಯಕ್ಕೆ ಮೆಚ್ಚಿದ ಯಮರಾಜನು ತಥಾಸ್ತು ಎಂದು ವರವನ್ನು ನೀಡುತ್ತಾಳೆ. ಕೂಡಲೇ ಸತ್ಯವಾಣಿಗೆ ಪ್ರಾಣವೂ ಬರುತ್ತದೆ. ಆದ ನಂತರ ಯಮರಾಜನ ನೀವಿಬ್ಬರು ದೀರ್ಘಾಯುಷಿಗಳಾಗಿ ಸಕಲ ವೈಭೋಗಗಳನ್ನು ಅನುಭವಿಸಿ ಬಾಳಿರಿ ಎಂದು ಆಶೀರ್ವಾದಗಳನ್ನು ನೀಡುತ್ತಾಳೆ. ಮತ್ತೆ ಭೂಲೋಕದಲ್ಲಿ ಹುಟ್ಟುವ ಪ್ರತಿ ಹೆಣ್ಣಿಗೂ ನಿನ್ನ ಪಾತಿವ್ರತ್ಯವು ಮಾದರಿಯಾಗಲಿ ಎಂದು ಸಾವಿತ್ರಿಗೆ ವರವನ್ನು ನೀಡುತ್ತಾಳೆ. ಇಂದಿಗೂ ನಾವೆಲ್ಲರೂ ಪತಿವ್ರತೆಯರೆಂದರೆ ಮೊದಲಿಗೆ ನೆನಪಾಗುವುದೆಂದರೆ ಸತ್ಯವಾನ್ ಸಾವಿತ್ರಿ. ಯಮನಿಂದಲೇ ತನ್ನ ಗಂಡನನ್ನು ಹಿಂಪಡೆದ ಸಾವಿತ್ರಿಯ ಪಾತಿವ್ರತ್ಯವನ್ನು
ನಾವೆಲ್ಲರೂ ನೋಡಿ ಮೆಚ್ಚಲೇಬೇಕಾಗಿದೆ ಎಂದು ಹೇಳುತ್ತಾ